ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ 47 ಅಧಿಕಾರಿಗಳ ತರದಂಡವಾಗಿದೆ. NTA 47 ಅಧಿಕಾರಿಗಳನ್ನು ವಜಾಗೊಳಿಸಿರೋದು ಕೇಂದ್ರ. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾರೆಲ್ಲ ನೀಟ್ ಎಕ್ಸಾಮ್ ನಡೆಸುವ ಹೊಣೆ ಹೊತ್ತುಕೊಂಡಿದ್ರು ಒಂದಷ್ಟು ನಾಲಾಯಕಗಳು, ಅಂತಹ 47 ಅಧಿಕಾರಿಗಳನ್ನು ಕೇಂದ್ರ ವಜಾಗೊಳಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ಆಗಿದೆ. ಇಲ್ಲಿ NTA ವಿಶ್ವಾಸಾರ್ಹತೆಯನ್ನು ಮರುಸ್ಥಾಪಿಸುವುದಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ ನಾವು ಅಂತ ಕೇಂದ್ರ ಹೇಳ್ಕೊಂಡಿರೋದು. ಮುಂದಿನ 1 ತಿಂಗಳ ವೈಫಲ್ಯ ತಡೆ ವ್ಯವಸ್ಥೆಗೆ ನಾವು ಯೋಜನೆ ರೂಪಿಸ್ತಾ ಇದ್ದೀವಿ. ಏನಾಗ್ತಿದೆ ಇಲ್ಲಿ ನೋಡಿ, ಈ ಒಂದು ಕ್ರಮ ತೊಗೋತಾ ಇದ್ದೀವಿ ನಾವು. NTA 47 ಜನ ತೆಗೆದಿದ್ದೀವಿ, ಅಧಿಕಾರಿ ತೆಗೆದಿವಿ, ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ದವನು ತೆಗೆದಿವಿ, ಅಲ್ಲಿ ಯಾರೋ ಕೈಲಿ ಬರ್ಕೊಂಡವನಿಗೇನೋ ಮಾಡ್ತಾ ಇದ್ದೀವಿ, ಆ ನಂತರದಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ಕ್ರಮ ತೊಗೊಳ್ತಾ ಇದ್ದೀವಿ. ಇಷ್ಟೇ ಆಗಿದೆಯಲ್ಲ, ಮೂಲ ಏನು? ಯಾರನ್ನು ಕೇಳ್ತೀರಿ ನೀವು? ಮೂಲ ಅಂತ ಬಂದಾಗ ಶಿಕ್ಷಣ ಮಂತ್ರಿ ಅವರ ರಾಜೀನಾಮೆ ಯಾಕಿಲ್ಲ? ಇದು ದೇಶಾದ್ಯಂತದ ವಿದ್ಯಾರ್ಥಿಗಳ ಒಂದೇ ಒಂದು ಪ್ರಶ್ನೆ. ನಿಮ್ಗೆ ಯಾವಾಗಲೂ ನೋಡಿ, ಒಂದು ತಪ್ಪಿಗೆ ನೀವು ಸಿಕ್ಕಾಕೊಂಡು ಕೇಂದ್ರ ಸರ್ಕಾರ ಎಷ್ಟೆಲ್ಲ ತಪ್ಪಿಂದ ಆಚೆ ಬರಲಿಕ್ಕೆ ನೀವು ಟ್ರೈ ಮಾಡ್ತಾ ಇದ್ದರೂ ಕೂಡ ತಪ್ಪಿನ ಮೂಲ ಕಾರಣ ಯಾರೋ, ಮೂಲ ಕಾರಣಕರ್ತ ಯಾರಿದ್ದಾನೋ ಅವನನ್ನು ಕೆಳಗಿಳಿಸಿ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವನೊಬ್ಬನನ್ನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಒಂದಿಡೀ ಸರ್ಕಾರ ದೇಶಾದ್ಯಂತ ಇಂಥ ಮುಜುಗರಕ್ಕೆ ಈಡಾಗ್ತಾ ಇದೆ. ಒಂದಿಡೀ ಗವರ್ನಮೆಂಟು ಒಬ್ಬ ಧರ್ಮೇಂದ್ರ ಪ್ರಧಾನ್ಗೆ, ಒಬ್ಬ ನಾಲಾಯಕ್ ಎಜುಕೇಷನ್ ಮಿನಿಸ್ಟ್ರಿಗೋಸ್ಕರ ಇಷ್ಟು ಸ್ಟ್ರಗಲ್ ಮಾಡಬೇಕಾ? ಅವನನ್ನು ಉಳಿಸ್ಕೊಳ್ಬೇಕು ಅಂತ ಅವರು ಟ್ರೈ ಮಾಡಿದಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಹೇಳಿ? ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಪ್ರತಿಭಟನೆಯನ್ನು ಇದನ್ನೇನೋ ಬರೀ ಒಂದು ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಅಷ್ಟೇ ಇದೆ ಅಂತ ಅನೇಕರು ಭಾವಿಸಬಹುದು. ಬಟ್ ದೇಶದ ನಾವು ಚೆಕ್ ಮಾಡಿಕೊಂಡಾಗ ಈ ಒಂದು ಪ್ರತಿಭಟನೆಯ ಹಿಂದೆ ಇಷ್ಟು ಮಾತ್ರ ಇರೋದೇನ್ರಿ? ನೋ, ಇದರ ಹಿಂದೆ ಬೇಕಾದಷ್ಟು ಆತಂಕಗಳಿದೆ ರೀ. ಇದು ಅಂದರೆ ಆ ಒಂದು ಯುವ ಜನತೆಯಲ್ಲಿ ಅದೆಲ್ಲವೂ ಕೂಡ ಆಕ್ರೋಶದ ಕಟ್ಟೆಯಾಗಿ ಹೊಡಿತಾ ಇದೆ. ದೊಡ್ಡ ಆತಂಕ ಇದೆ ರೀ. ನಾವೇನು ಓದ್ತಾ ಇದ್ದೀವಿ, ಅಪ್ಪ ಅಮ್ಮಂಗೆ ಬಹಳ ಕಷ್ಟ ಇದೆ, ನನ್ನ ಉದ್ಯೋಗದ ಗತಿ ಏನು ಅಂಥೇಳಿ ಆ ಆತಂಕ ಇದೆಯಲ್ಲ. ಏನೋ ಒಂದು ಎಕ್ಸಾಮ್ ಬರೆದ್ರೆ ಒಂದು ಡಾಕ್ಟ್ರ್ ಆಗಿಬಿಡ್ತೀನಿ ನಾನು, ಹೇಗೋ ನನ್ನದೊಂದು ಜೀವನ ಆಗಿಬಿಡುತ್ತೆ, ಬೇರೆ ಕಡೆ ಕೆಲಸ ಸಿಗ್ತಾ ಇಲ್ಲ. ಮೊದಲೆಲ್ಲ ಅಮೇರಿಕಾಗೇನೋ ಹೊರಟುಬಿಡ್ತಾ ಇದ್ವಿ, ಈಗ ಅಮೇರಿಕಾದಿಂದ ಆ ಟ್ರಂಪ್ ಬಂದಾಗಿಂದ ಅವರೆಲ್ಲ ಆಚೆ ಹಾಕ್ತಾ ಇದ್ದಾರೆ. ನನ್ನ ಜೀವನಕ್ಕೆ ನಾನು ಏನಪ್ಪ ಮಾಡಲಿ? ಈಗ ಕೆಲಸ ಸಿಗ್ತಾ ಇಲ್ಲ, ಉದ್ಯೋಗ ಇಲ್ಲ. ಏನೋ ಆರ್ಮಿ ಅಂತ ಇದ್ದರು, ಅಲ್ಲೇ ಒಂದು 4 ವರ್ಷ ಅಂತಿದ್ದಾರೆ. ಇವಾಗ ಆರ್ಮಿಲೂ ಕೆಲಸ ಹೋಯಿತು. ರೈಲ್ವೆ ಚೆಕ್ ಮಾಡ್ಕೊಂಡಾಗ ದೊಡ್ಡ ಮಟ್ಟದ ರೆಕ್ರೂಟ್ಮೆಂಟ್ ನಡೀತಾ ಇಲ್ಲ ಅಲ್ಲಿ. ಆಗೊಂದು ಈಗೊಂದು ಆಗುತ್ತೆ. ಅದಕ್ಕೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಅರ್ಜಿ ಹಾಕ್ತಾ ಇದ್ದಾರೆ, ನನಗೆ ಕೆಲಸ ಸಿಗ್ತಾ ಇಲ್ಲ. ಈ ವಿದ್ಯಾರ್ಥಿ ವಲಯ, ಜೆನ್ ಝಿ ಅಂತಾದರೂ ಕರೀರಿ, ವಿದ್ಯಾರ್ಥಿಗಳ ವಲಯ ಅಂತಾದರೂ ಕರೆದುಕೊಳ್ಳಿ, ನಿರುದ್ಯೋಗಿಗಳಂತಾದರೂ ಕರೆದುಕೊಳ್ಳಿ, ಆಗಿರೋದೇನು ಅಂತ ಹೇಳಿದ್ರೆ ಈ ಒಂದು ಆತಂಕ ಇದೆಯಲ್ಲ, ಆ ಆತಂಕ ಅವರನ್ನು ಇಷ್ಟು ಆಕ್ರೋಶ ಭರಿತರನ್ನಾಗಿ ಮಾಡ್ತಾ ಇದೆ. ಎಲ್ಲಿದೆ ಜಾಬ್ ಆಪರ್ಚುನಿಟೀಸು? ಮಾತನಾಡಿ ನೋಡೋಣ ಯಾರಾದರೂ. ಇಂತಿನ ಕಡೆ ಬೇಕಾದಷ್ಟು ಉದ್ಯೋಗ ಇದೆ ರೀ. ಇಲ್ಲ. ಸಾಫ್ಟ್ವೇರಾ? ಅಲ್ಲಿ ಪ್ರತಿದಿನ AI ಬಂದಮೇಲೆ ಏನಾಗ್ತಾ ಇದೆ? ಸಾಫ್ಟ್ವೇರ್ ಫೀಲ್ಡಲ್ಲಿ ಅವ್ರನ್ನ ತೆಗೆದ್ರು, ಅಲ್ಲಿ 6,000 ಜನ, ಇಲ್ಲಿ 8,000 ಜನ, ಟೋಟಲ್ 50,000 ಜನ, 42,000 ಜನ. ಈ ಆತಂಕ ಏನು ಮಾಡ್ತಾ ಇದೆ ಹೇಳಿ ವಿದ್ಯಾರ್ಥಿಗಳಿಗೆ? ಇದೊಂದು ಎಕ್ಸಾಮ್ ಇತ್ತು, ಒಂದೇ ಒಂದು ಮೆಡಿಕಲ್ ಸೀಟ್ ಆಗಿಬಿಟ್ರೆ ನಾನು ಎಲ್ಲೋ ಡಾಕ್ಟ್ರ್ ಆಗಿಬಿಡ್ತೀನಿ, ಈ ದೇಶದಲ್ಲೋ ಬೇರೆ ಕಡೆನೋ ಅಟ್ಲೀಸ್ಟ್ ಒಂದು ಕ್ಲಿನಿಕ್ ಇಟ್ಕೊಂಡ್ಬಿಟ್ರೂ ನನ್ನ ಜೀವನ ಆಗಿಬಿಡುತ್ತೆ. ಒಂದು ನರ್ಸಿಂಗ್ ಹೋಮಲ್ಲಿ ನಾನೊಂದು ಕೆಲಸ ಮಾಡಿಕೊಂಡು ನನ್ನ ಜೀವನ ಆಗಿಬಿಡುತ್ತೆ. ನಾನು ಕೂಡ ಸಮಾಜದಲ್ಲಿ ಒಂದು ಗೌರವಯುತವಾಗಿ ಜೀವನ ನಡೆಸುವುದಕ್ಕೆ ಏನು ಬೇಕೋ ಅದು ನಾನು ಮಾಡಿಕೊಳ್ಳಬಲ್ಲೆ. ಈ ಕೋಪ ಕೂಡ ಈ ಜನಗಳಲ್ಲಿದೆ. ಇನ್ನೊಂದು ಕಡೆ ಇದೇ ನೀಟ್ ಏನ್ರಿ ಆ ಫೀಸು, ಕೋಚಿಂಗ್ ಸೆಂಟರ್ಗಳ ಫೀಸ್ ಇದೆಯಲ್ಲ, ಅಷ್ಟು ಸುಲಭ ಅಲ್ಲ. ಎಲ್ಲರೂ ಕೈಗೆಟಕ್ತಾ ಇಲ್ಲ ರೀ. ಅದು ಎಲ್ಲರೂ ಕೈಗೆಟಕ್ತಾ ಇಲ್ಲ. ಯಾರೋ ಕಷ್ಟಪಟ್ಟರು, ಕೆಲವರು ಕೋಚಿಂಗ್ ಸೆಂಟ್ರಿಗೆ ಹೋಗಿದ್ದಾರೆ, ಕೆಲವರು ಹೋಗಿಲ್ಲ, ಏನೋ ಕಷ್ಟಪಟ್ಟು ಬರೆದ್ರೆ ಏನು ರಿಸಲ್ಟ್ ಬಂತು ಅಂತಂದರೆ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಅಂತೆ, ನೆಕ್ಸ್ಟ್ ಎಕ್ಸಾಮ್ ಅಂತೆ ಅಂದರು. ಅಯ್ಯೋ ದೇವರೇ, ಈ ಥರ ಆಗೋಯ್ತಲ್ಲ ಅಂಥೇಳಿ ಆ ಆಕ್ರೋಶ ಮಡುಗಟ್ಟಿದೆ. ಇನ್ನೊಂದು ಕಡೆ ಏನು ಈ ಪಬ್ಲಿಕ್ ಎಜುಕೇಷನ್ ಸಿಸ್ಟಮ್ ಅಂತ ನಾವು ಕರಿತಿದ್ದೀವಲ್ವ, ಗವರ್ಮೆಂಟ್ ಎಜುಕೇಷನ್ ಸಿಸ್ಟಮ್, ಸರ್ಕಾರಿ ಶಿಕ್ಷಣ ವ್ಯವಸ್ಥೆ. ಈ ಶಿಕ್ಷಣ ವ್ಯವಸ್ಥೆ ಏನಾಗ್ತಿದೆ ಹೇಳಿ ಇವತ್ತಿಗೆ? ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಮುಚ್ತಾ ಬಂದಷ್ಟು ಕೂಡ ಏನಾಗುತ್ತೆ, ಖಾಸಗಿ ಶಾಲೆಗಳದ್ದು ಜಾಸ್ತಿ ಆಗ್ತವೆ. ಸಹಕಾರನೂ ಜಾಸ್ತಿ ಅವ್ರಿಗೆ. ಸರ್ಕಾರಿ ಶಾಲೆ ಯಾರನ್ನ ಮುಚ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಬಿಡಿ, ಪ್ರೈವೇಟ್ ವ್ಯವಸ್ಥೆಗೆ ಅವ್ರು ಲಾಭ ಮಾಡಿಕೊಡ್ತಾ ಇದ್ದಾರೆ ಅಂತ. ಇದೇನು ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರೈವೇಟ್ ಶಾಲೆ ಪುಕ್ಸಟ ಹೇಳ್ಕೊಡ್ತಾರಾ? ಹೇಳ್ಕೊಡೋದೇನು? ನೋ ಪ್ರಾಫಿಟ್ ನೋ ಲಾಸ್. ಇಡೀ ಶಿಕ್ಷಣ ವ್ಯವಸ್ಥೆಯ ಒಂದೇ ಒಂದು ಸ್ಲೋಗನ್ ಏನು ಅಂತ ಹೇಳಿದ್ರೆ ಅವ್ರದ್ದು ನೋ ಪ್ರಾಫಿಟ್ ನೋ ಲಾಸಲ್ಲಿ ನಡೆಸ್ಕೊಂಡು ಹೋಗ್ತೀವಿ ನಾವು ಅಂತ. ಬಟ್ ಹಾಗೆ ಇಲ್ಲವೇ ಇಲ್ಲ. ಪ್ರಾಫಿಟ್ ಇಲ್ಲದೆ ಯಾವುದೇ ಪ್ರೈವೇಟ್ ಎಜುಕೇಷನ್ ಸಿಸ್ಟಮ್ ಇವತ್ತಿಗೆ ವರ್ಕ್ ಆಗ್ತಾ ಇಲ್ಲ. ಇದ್ದರೂ ಅಲ್ಲೊಂದೋ ಇಲ್ಲೊಂದೋ ಅವು ಕೂಡ ಒಂದು ರೀತಿಯಲ್ಲಿ ಮುಚ್ಚುವ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಅಷ್ಟೇ. ಈ ಪ್ರೈವೇಟ್ ಶಾಲೆಗಳ ಫೀ ಇದೆಯಲ್ಲ, ಇದನ್ನು ಒಬ್ಬ ಬಡ ಅಥವಾ ಕೆಳ ಮಧ್ಯಮ ವರ್ಗದವರು ಭರಿಸೋಕ್ಕಾಗಲ್ಲ. ಹಾಗಾಗಿ ಕ್ವಾಲಿಟಿ ಎಜುಕೇಷನ್ ಅಂತ ಕರೀತಾರಲ್ಲ,
ಗುಣಮಟ್ಟದ ಒಂದು ಶಿಕ್ಷಣ ಅಂತ ಕರೀತಾರಲ್ಲ, ಅದು ಕೈಗೆಟಕ್ತಾ ಇಲ್ಲ. ದೇಶ, ಜನ, ಶಿಕ್ಷಣ ಏನೇನೋ ಮಾತಾಡ್ತಾ ಇದ್ದೀವಿ. ನಮ್ಮ ಇಡೀ ದೇಶದ ಶಿಕ್ಷಣದ ಬಜೆಟ್ ಇದೆಯಲ್ರಿ ಶಿಕ್ಷಣಕ್ಕೆ ಅಂತ 6% ದಾಟ್ತಾ ಇಲ್ಲ. ನಮ್ಮದು 6% ದಾಟ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ನಿಕೃಷ್ಟವಾಗಿ ಶಿಕ್ಷಣ ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಅದು ಅರ್ಥ ಆಗಿಬಿಡುತ್ತೆ. ಉಳ್ಳವರಿಗೆ ಮಾತ್ರ ಶಿಕ್ಷಣ, ಉಳ್ಳವರು ಮಾತ್ರ ಅಲ್ಲಿ ಮೇಲಕ್ಕೆ ಬರಬೇಕು. ಅದಾದಷ್ಟು ಏನಾಗುತ್ತೆ, ಈ ಇಲ್ಲದೇ ಇರುವವರಲ್ಲಿ, ಬಡವರಲ್ಲಿ ಆಕ್ರೋಶ ಇರುತ್ತಲ್ಲ, ಅವು ಇಂಥ ಪ್ರತಿಭಟನೆಗೆ ಪ್ರೇರೇಪಿಸಿ ಬಿಡುತ್ತವೆ. ಇದರಲ್ಲಿ ಬರೀ ನೀಟ್ ಕ್ವಶನ್ ಪೇಪರ್ದು ಮಾತ್ರ ಇದರಲ್ಲಿ ಇಲ್ಲ ರೀ ಹೋರಾಟ. ಇವೆಲ್ಲವೂ ಕೂಡ ಮಡುಗಟ್ಟಿದೆ ಇಲ್ಲಿ. ಮತ್ತು ಈ ಪ್ರೈವೇಟು ಕೋಚಿಂಗ್ ಸೆಂಟರ್ಗಳ ಲಾಬಿ, ಖಾಸಗಿ ಶಾಲೆಗಳ ಲಾಬಿ, ಖಾಸಗಿ ಕಾಲೇಜುಗಳ ಲಾಬಿ, ಇವೆಲ್ಲ ಇದೆಯಲ್ಲ, ಇದನ್ನು ಜನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವೆಲ್ಲವೂ ಮಡುಗಟ್ಟಿರುವ ಕಾರಣದಿಂದಾಗಿಯೇ ಲಾಟಿಲಿ ಹೊಡಿತಾರೋ, ಬೂಟಲ್ಲಿ ಹೊಡಿತಾರೋ, ಪ್ಯಾಲೆಟ್ ಗನ್ನಲ್ಲಿ ಹೊಡಿತಾರೋ, ಲಾಟಿಗೆ ಮೊಳೆ ಜಡಿದು ಆ ಮೊಳೆಗಳಿಂದ ನಮಗೆ ಪೆಟ್ಟಾಗುವಂತೆ ಮಾಡ್ತಾರೋ, ಏನಾಗ್ತಾ ಇದೆ, ಇವೆಲ್ಲವೂ ಕೂಡ ಅದ್ಯಾಗಿದ್ದಾಗ್ಬಿಡಲಿ ಅಂಥೇಳಿ ಅವರು ಬರ್ಸ್ಟ್ ಆಗಿಬಿಟ್ಟಿದ್ದಾರೆ. ಅವರ ಆತಂಕ ಅಥವಾ ಆ್ಯಂಗ್ಸೈಟಿ, ಅವರ ಒಂದು ಒತ್ತಡ, ಅವರ ಹತಾಶೆ, ಬೇಸರ, ನಮ್ಗೆ ಅವಕಾಶಗಳೇ ಇಲ್ವಾ, ಜೀವನವೇ ಇಲ್ವಾ, ನಾವು ಮುಂದಕ್ಕೆ ಏನು ಮಾಡೋಣ, ನಮಗೆ ದಾರಿ ಇಲ್ವಾ, ದಾರಿ ದೀಪ ಇಲ್ವಾ, ಇವೆಲ್ಲವೂ ಸೇರಿಕೊಂಡು ಏನು ಮಾಡ್ತಿದೆ ಅಂತ ಹೇಳಿದ್ರೆ ಈ ಜನಗಳನ್ನು ಈ ಮಟ್ಟಕ್ಕೆ ಅವರು ರೊಚ್ಚಿಗೇಳುವಂತೆ ಮಾಡಿರೋದು. ಇದಕ್ಕೆ ನಾನು ಸ್ಟ್ರಿಕ್ಟಾಗಿ ಮಾಡಿಬಿಡ್ತೀನಿ, ನಾನು 47 ಜನನ ಕಳಿಸ್ಬಿಟ್ಟೆ, NTA ವಿಶ್ವಾಸಾರ್ಹತೆ ಮತ್ತೆ ಸ್ಥಾಪಿಸ್ಬಿಡ್ತೀನಿ, 47 ಜನ ಅಯೋಗ್ಯರಿದ್ದರು ಅಲ್ಲಿ ಅಧಿಕಾರಿಗಳು, ವಜಾ ಮಾಡಿಬಿಟ್ಟಿದ್ದೀನಿ, ಇವೆಲ್ಲವೂ ಇದೆಯಲ್ಲ, ಇವೆಲ್ಲ ನಿಮಗೇನಾಗುತ್ತೆ, ಔಪಚಾರಿಕ ಅನಿಸ್ಬಿಡುತ್ತೆ. ಔಪಚಾರಿಕ ನೋಡಿ, ಈ ಲಾಟಿಗೆ ಮೊಳೆಗಳನ್ನು ಜಡಿದು ಹೊಡೆದಿದ್ದಾರೆ ಅಂತ ಆರೋಪ. ಏನ್ರಿ, ಆ ಮಕ್ಕಳಿಗೆ ಈ ಲಾಟಿಗೆ ಮೊಳೆ ಎಲ್ಲ ಜಡಿದು ಹೊಡೆದುಬಿಟ್ಟು ಅವ್ರ ರಕ್ತಸ್ರಾವ ಆಗುವಂತೆ ಮಾಡಿದ್ದೀರಲ್ಲ, ಇಷ್ಟು ಬೇಕಿತ್ತೇನ್ರಿ ಪೊಲೀಸರಿಗೆ? ನಿಮಗೆ ಮಕ್ಕಳಿಲ್ವೇನ್ರಿ? ನಿಮ್ಮ ಮನೆಗೆ ಹೇಳಿ, ನಿಮ್ಮ ಮನೇಲಿ ವಿದ್ಯಾರ್ಥಿಗಳಿದ್ದರು, ನೀವು ಮನೆಗೆ ಹೋಗ್ತಿರಲ್ಲ ಲಾಠಿ ಚಾರ್ಜ್ ಮಾಡಿ ಪೊಲೀಸರು, ಮನೆಗೆ ಹೋಗ್ತಿರಲ್ವೇನ್ರಿ? ರಾತ್ರಿ ಮನೆಗೆ ಹೋಗ್ಬೇಕಲ್ಲ ನೀವು, ನಿಮಗೆ ಒಬ್ಬರೋ ಇಬ್ಬರೋ ಮಕ್ಕಳಿರ್ತಾರಲ್ಲ, ಆ ಮಕ್ಕಳಿಗೆ ಹೇಳಿ, ಇಂಥ ಗಂಧಾರಿ ಕೆಲಸ ಮಾಡಿ ಬಂದೆ ನಾನಿವತ್ತು, ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ರಕ್ತ ಬರುವಂಗೆ ತಲೆ ಮೇಲೆ ಹೊಡೆದುಬಿಟ್ಟಿದ್ದೀನಿ ನಾನು ಅಂತ ಹೇಳಿ ನೀವು ಹೇಳಿ. ಆ ಮಕ್ಕಳು, ಅಪ್ಪ ಸೂಪರ್ ಕೆಲಸ ಮಾಡಿದೆ ಅಪ್ಪ ನೀನು, ಏನಪ್ಪ ನಿನ್ನ ಶಕ್ತಿ, ಬಲಭೀಮ ಅಪ್ಪ ನೀನು ಅಂತ ನಿಮಗೇನಾದ್ರು ಹೊಗಳ್ಬಿಟ್ರೆ ಕೇಳಿ. ಆ ಮಕ್ಕಳ ಎದುರುಗಡೆ ನೀವು ಮಾಡಿರೋ ಘನಂದಾರಿ, ಮಕ್ಕಳಿಗೆ, ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ತಾಯಿಗೋ ಈ ಘನಂದಾರಿ ಕೆಲಸ ನೀವು ಹೇಳ್ಕೊಳ್ಳಿ. ಹಿಂಗೆಲ್ಲ ಹೊಡೆದ್ವಿ ನಾವು, ಕೈ ಮುರಿದ್ವಿ, ಒಬ್ಬರಿಗೆ ಕಾಲು ಮುರಿದ್ವಿ. ಯಾರಿಗೆ? ಸ್ಟೂಡೆಂಟ್ಸ್ಗೆ ನಾವು ಕಾಲು ಮುರಿದು ಬಿಟ್ಟಿದ್ದೀವಿ, ನಡೆಯೋಕ್ಕಾಗ್ತಾ ಇಲ್ಲ ಅವ್ರಿಗೆ, ಬೆಂದ ಮೇಲೆ ಬಾಸುಂಡೆ ಬರೋಂಗೆ ಹೊಡೆದು ಬಿಟ್ಟಿದ್ದೀವಿ, ಹಾಕ್ಬಿಟ್ಟಿದ್ದೀವಿ ಅವ್ರಿಗೆ, ಬಿಟ್ವಾ ನಾವು, ಟೇರ್ಗೇಸ್ ಎಲ್ಲ ಹಾಕ್ಬಿಟ್ವಿ ಅವ್ರಿಗೆ. ಹೇಳಿ ನೋಡ್ರಿ ನೀವು. ಆ ಕಡೆಯಿಂದ ಕಲ್ಲು ತೂರಿಲ್ಲ ಅಂತ ನಾನು ಹೇಳಲ್ಲ, ಅವ್ರು ನಿಮ್ಮಲ್ಲಿ ಹಲ್ಲೆ ಮಾಡಿಲ್ಲ ಅಂತಲೂ ನಾನು ಆರ್ಗ್ಯೂ ಮಾಡ್ತಾ ಇಲ್ಲ. ಇಲ್ಲಿ ನಡೆದಿದೆ, ಅಲ್ಲೂ ಒಂದಷ್ಟು ಎಲಿಮೆಂಟ್ಸ್ ಇರ್ತವೆ. ಬಟ್ ಈ ಲಾಟಿಗೆ ಇಷ್ಟು ಕೆಲಸ ಕೊಡಬೇಕಿತ್ತ ಅಂತ ನಮ್ಮ ಪಾಯಿಂಟ್ ಇದೆ ಇಲ್ಲಿ. ಈ ರೀತಿ ವಿದ್ಯಾರ್ಥಿಗಳು ಕಲ್ಲು ತೂರಾಟವನ್ನೇ ಮಾಡಬೇಕು ಅಂತ ಇದ್ದಿದ್ದರೆ, ಕಲ್ಲು ತೂರಾಟನೇ ಫಸ್ಟೇ ಅವ್ರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿತ್ತು. ಅದೇ ಇದೇ ನಮ್ಮ ಫಸ್ಟ್ ಚಾಯ್ಸ್. ಧರ್ಮೇಂದ್ರ ಪ್ರಧಾನ್ ಸಿಕ್ಕಿಬಿಟ್ರೆ ಕಲ್ಲು ತೂರಾಟ ಮಾಡಿ ಕೊಂದು ಹಾಕ್ಬಿಡ್ತೀವಿ ನಾವು ಧರ್ಮೇಂದ್ರ ಪ್ರಧಾನನ್ನ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದರೆ ಒಂದು ವೇಳೆ ತುಂಬ ದಿನ ಬೇಕಾಗ್ತಿರಲಿಲ್ಲ ಅವುಗಳಿಗೆ. ಅದು ಅವ್ರ ಚಾಯ್ಸ್ ಅಲ್ಲ. ಆಗ್ರಹ, ಸತ್ಯಾಗ್ರಹ, ಒಂದು ಹೋರಾಟ ಅಂತ ಅವ್ರು ಚೂಸ್ ಮಾಡಿಕೊಂಡ್ರು. ಯಾವಾಗ ಈ ಕಡೆಯಿಂದ ಒಂದಷ್ಟು ಗಲಾಟೆಗಳಾದವೋ ಅವರು ಕೂಡ ಶುರು ಮಾಡಿಕೊಂಡ್ರು. ಬಟ್ ಇದರಲ್ಲಿ ಈ ಹಲ್ಲೆ ಇದೆಯಲ್ಲ, ಒಂಥರ ಖಂಡನೀಯ ಇದು.